ಹಲೋ ಫ್ರೆಂಡ್ಸ್, ರಿದಾ ಬುಟಿಕ್ ಯಲಹಂಕದಿಂದ ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತ ಸ್ಯಾರಿ ಬಂದು ಪ್ಯೂರ್ ಪಶ್ಮಿನಾ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ಎಲ್ಲಾ ಕಡೆ ಕೂಡ ನಿಮಗೆ ಇದು ಕಲಾಂಕರಿ ಪ್ರಿಂಟ್ ಬಂದಿರುತ್ತೆ. ಕಲಾಂಕರಿ ಪ್ರಿಂಟ್ ಹೇಗೆ ಅಂದ್ರೆ ಪ್ಯೂರ್ ಮೇಲೆ ಆಗಿರೋದ್ರಿಂದ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಇದೆ. ಜೊತೆಲಿ ನಿಮಗೆ ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸ್ಯಾರಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ. ನಾನು ಇದನ್ನ ಅಪ್ಡೇಟ್ ಕೂಡ ಮಾಡಿದೀನಿ ಇನ್ಸ್ಟಾದಲ್ಲಿ. ಸೊ ನೋಡಿ, ವಿಡಿಯೋ ಕೇಳ್ತಾ ಇರೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗ್ಬೋದು. ಸ್ಯಾರಿ ಬಂದು ಈ ರೀತಿಯಾಗಿರುತ್ತೆ, ಪಶ್ಮಿನಾ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಎಲ್ಲಾ ಕಡೆ ಸ್ಟೋರಿ ಟೆಲ್ಲಿಂಗ್ ಅಂತ ಏನ್ ಹೇಳ್ತಾರೆ, ಕತೆ ಹೇಳ್ತಾರಲ್ಲ ಆ ತರ ಮಾಡಿಸಿರುವಂತ ಸ್ಯಾರಿ. ಏನ್ ಕತೆ ಹೇಳ್ತಾರಲ್ಲ ಆ ತರದಲ್ಲಿ ಮಾಡಿರುವಂತದ್ದು. ಇಲ್ಲಿ ಡೋಲಿ ಡಿಸೈನ್ಸ್ ಇದೆ, ಇಲ್ಲೆಲ್ಲ ಜಾಲಾ ಡಿಸೈನ್ಸ್ ಇದೆ. ಮಲ್ಟಿ ಕಲರ್ ಅಲ್ಲಿ ವಿವಿಂಗ್ ಆಗಿದೆ. ಇದೆಲ್ಲ ಪಶ್ಮಿನಾ ಬಾರ್ಡರ್ ಬಂದಿರುತ್ತೆ. ಸಿಂಗಲ್ ಒಂದ್ ಸೈಡ್ ಸ್ಮಾಲ್ ಬರುತ್ತೆ, ಇನ್ನೊಂದ್ ಸೈಡ್ ಬಿಗ್ ಬರುತ್ತೆ. ಎರಡೂ ಕೂಡ ನಿಮ್ಗೆ ಪೂರ್ತಿಯಾಗಿ ಮಲ್ಟಿ ಕಲರ್ ಅಲ್ಲಿ ವಿವಿಂಗ್ ಆಗಿರುವಂತ ಸ್ಯಾರಿ ಆಗಿರುತ್ತೆ. ಸೊ ಫಸ್ಟ್ ಒನ್ ಬಂದು ನಿಮ್ಗೆ ಆಫ್ ವೈಟ್ ಅಥವಾ ಕ್ರೀಮ್ ಕಲರ್ ಅಂತ ಹೇಳ್ಬೋದು, ಅದಕ್ಕೆ ಮಲ್ಟಿ ಕಲರ್ ಅಲ್ಲಿ ವಿವಿಂಗ್ ಆಗಿದೆ. ಸೆಕೆಂಡ್ ಒನ್ ಬಂದು ಡಾರ್ಕ್ ಮೆಜಂತಾ ಪಿಂಕ್ ಕಲರ್ ಆಗಿರುತ್ತೆ. ಸ್ಯಾರಿ ನೋಡ್ಕೊಳ್ಳಿ, ರಾಮ ಬ್ಲೂ ಕಲರ್ ಅಲ್ಲಿ ನಿಮ್ಗೆ ವಿವಿಂಗ್ ಆಗಿರುತ್ತೆ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲಾ ಕೂಡ ಡಾರ್ಕ್ ಮತ್ತೆ ಲೈಟ್ ಪೇಸ್ಟಲ್ ಆಗಿರುತ್ತೆ. ಡಾರ್ಕ್ ಪೇಸ್ಟಲ್ ಅಲ್ಲ, ಲೈಟ್ ಪೇಸ್ಟಲ್ ಆಗಿರುತ್ತೆ. ಸೊ ಸೆಕೆಂಡ್ ಥರ್ಡ್ ಒನ್ ಬಂದು ನಿಮ್ಗೆ ಪಿಸ್ತಾ ಗ್ರೀನ್ ಕಲರ್ ಆಗಿರುತ್ತೆ, ಅಥವಾ ಸಿ ಗ್ರೀನ್, ಪಿಸ್ತಾ ಗ್ರೀನ್ ಯಾವ ರೀತಿ ಹೇಳ್ಬೋದು ಆ ತರ ಕಲರ್ ಕಾಂಬಿನೇಷನ್ ಆಗಿರುತ್ತೆ. ಲಾಸ್ಟ್ ಒನ್ ಬಂದು ಬ್ಲಾಕ್ ಕಲರ್ ಆಗಿರುತ್ತೆ. ಇಷ್ಟು ಕಲರ್ ಅಲ್ಲಿ ಸ್ಯಾರಿ ಅವೈಲಬಲ್ ಇದೆ. ಇದ್ರಲ್ಲಿ ಆಲ್ರೆಡಿ ವೈಟ್ ಕಲರ್ ಇಲ್ಲಿ ಒಬ್ರು ನೋಡಿ ಪರ್ಚೇಸ್ ಮಾಡಿದ್ದಾರೆ, ಬಟ್ ಮತ್ತೆ ರೀಸ್ಟಾಕ್ ಹಾಕಿದ್ದೀನಿ ಅದನ್ನ. ಇನ್ ಎವರ್ ಗ್ರೀನ್ ಬ್ಲಾಕ್ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಾನು ಓಪನ್ ಪಿಕ್ ಅಲ್ಲಿ ನೋಡೋದಾದ್ರೆ ಈ ಕಲರ್ ಅಲ್ಲಿ ಓಪನ್ ಪಿಕ್ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೆವಿ ಸ್ಯಾರಿ ಆಗಿದ್ರು ಇದನ್ನ ಕೆಲವರೊಬ್ರು ನಂಗೆ ಲೈಟ್ ಕಲರ್ ಅಲ್ಲಿ ನೋಡ್ಬೇಕು, ಸ್ವಲ್ಪ ಡಿಫ್ರೆಂಟ್ ಕಲರ್ ಅಲ್ಲಿ ನೋಡ್ಬೇಕು ಅನ್ನೋರು ಈ ಕಲರಿಗೆ ಹೋಗ್ಬೋದಾಗತ್ತೆ. ಪಿಸ್ತಾ ಗ್ರೀನ್ ಅಥವಾ ಸಿ ಗ್ರೀನ್ ಅಂತ ಹೇಳ್ತಾರೆ, ಆ ತರ ಇರುತ್ತೆ. ಇದು ಬಂದು ಸ್ಯಾರಿದು ಓವರ್ ಆಲ್ ಲುಕ್ ಆಗಿರುತ್ತೆ. ಇದು ಬಂದು ಪಲ್ಲು ಆಗಿರುತ್ತೆ. ಪಲ್ಲುನಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ವಿವಿಂಗ್ ಜರಿ ಯಾವ ರೀತಿ ಇರುತ್ತೆ ಅಂತ. ಎಲ್ಲಾ ಕೂಡ ಸ್ಟೋರಿ ಟೆಲ್ಲಿಂಗ್ ಅಂತ ನಾನು ಹೇಳಿದೆ, ಒಂದು ಕತೆ ಹೇಳುತ್ತೆ ಸ್ಯಾರಿ, ಆ ತರ ಮಾಡಿಸಿರುವಂತ ಸ್ಯಾರಿ ಆಗಿರುತ್ತೆ. ಪಶ್ಮಿನಾ ಆಗಿರೋದ್ರಿಂದ ನಿಮ್ಗೆ ತುಂಬಾ ಲೈಟ್ ವೇಟ್ ಇರುತ್ತೆ, ಬಟ್ ಸ್ಯಾರಿ ಕ್ವಾಲಿಟಿ ಹೆವಿ ಇರುತ್ತೆ. ಈ ತರ ಡಿಸೈನ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಕ್ಲಾತ್ ಬೇಸ್ ನಮ್ಗೆ ಚೆನ್ನಾಗಿರ್ಬೇಕಾಗುತ್ತೆ. ಇನ್ನ ಇಷ್ಟು ಸ್ಯಾರಿ ಆದ್ರೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರುತ್ತೆ. ಅದು ಬಂದು ರಾಣಿ ಪಿಂಕ್ ಕಲರ್ ಆಗಿರುತ್ತೆ. ಅಲ್ಲೂ ಕೂಡ ಮಲ್ಟಿ ಕಲರ್ ಅಲ್ಲಿ ನಿಮ್ಗೆ ವಿವಿಂಗ್ ಆಗಿರುತ್ತೆ. ಜಸ್ಟ್ ಬುಟಾಸ್ ಬಂದಿರುತ್ತೆ. ಇಡೀ ಸ್ಯಾರಿ ಬ್ಲೌಸ್ ಪೂರ್ತಿಯಾಗಿ ಈ ರೀತಿಯಾಗಿರುತ್ತೆ. ಇನ್ನು ಸೊ ಸ್ಯಾರಿ ಡ್ರಾಪ್ ಮಾಡಿದಾಗ ಈ ರೀತಿಯಾಗಿ ಕಾಣುತ್ತೆ. ಪ್ಯೂರ್ ಪಶ್ಮಿನಾ ಸಿಲ್ಕ್ ಆಗಿರುತ್ತೆ. ಸ್ಯಾರಿ ಡ್ರಾಪಿಂಗ್ ವೈಸು, ಲುಕಿಂಗ್ ವೈಸು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದರದ್ದು ಏನು ಅಂದ್ರೆ ಲೈಟ್ ವೈಟ್ ಸ್ಯಾರಿ ಆಗಿರೋದ್ರಿಂದ ಇದಕ್ಕೆ ಸಿಂಪಲ್ ಆಗಿ ಕುಚ್ಚು ಅಥವಾ ಬ್ಲೌಸ್ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬಹುದಾಗುತ್ತೆ. ಸ್ಮಾಲ್ ಮೋಟಿವ್ಸ್ ಬಂದಿರೋದ್ರಿಂದ ನಿಮ್ಗೆ ಅದ್ರ ಮೇಲೆ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರೈಸ್ ಬಂದು ಆಲ್ರೆಡಿ ನೋಡಿರ್ತೀರ ವಿಡಿಯೋದಲ್ಲಿ 3680, 3680 ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದೆಲ್ಲ ಪ್ಯೂರ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ದವ್ರು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಬ್ಲೌಸ್ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀವಿ. ಹ್ಯಾಂಡ್ ವಾಶ್ ಇರಲ್ಲ, ಡ್ರೈ ಕ್ಲೀನ್ ಮಾತ್ರ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.